ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿನಲ್ಲಿ ಸಬ್ಸಿಡರಿ ಬುಕ್ಕಲ್ಲಿ ಕ್ಯಾಶ್ ಬುಕ್ನ ಮಾಡೋದನ್ನು ನೋಡೋಣ. ಸೊ ಕ್ಯಾಶ್ ಬುಕ್ ಅಂತ ಅಂದರೆ ಇಟ್ ಈಸ್ ವೆರಿ ಸಿಂಪಲ್. ಏನಂದರೆ ಬಿಸ್ನೆಸ್ಸಲ್ಲಿ ಏನೇನು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಅಥವಾ ಯಾವುದರಿಂದ ಕ್ಯಾಶ್ನ ರಿಸೀವ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಯಾವ್ಯಾವುದಕ್ಕೆ ಕ್ಯಾಶ್ನ ಪೇ ಮಾಡಿರ್ತಾರೆ ಅದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಕ್ಯಾಶ್ ಬುಕ್ ಈಸ್ ಆಲ್ಸೋ ಕಾಲ್ಡ್ ಸಿಂಪಲ್ ಕ್ಯಾಶ್ ಬುಕ್ ಅಂತಲೂ ಕೂಡ ಹೇಳ್ತೀವಿ. ಸೊ ಇಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ನ ತೊಗೊಂಡಿದ್ದೀನಿ, ಯಾವ ರೀತಿ ಮಾಡೋದಂತ ನೋಡೋಣ. ಪ್ರಾಬ್ಲಮ್ ಏನಿದೆ ಅಂದರೆ ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಸಿಂಪಲ್ ಕ್ಯಾಶ್ ಬುಕ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಜಾನ್ 2026 ಫಸ್ಟ್ ಏನಂತಂದರೆ ಕ್ಯಾಶ್ ಇನ್ ಹ್ಯಾಂಡ್ 12,500 ಇದೆ. ಆ್ಯಂಡ್ ಜಾನ್ 4 ಪೇಯ್ಡ್ ಕ್ಯಾಶ್ ಪೇಯ್ಡ್ ಟು ಹರಿ 600 ಇದೆ. ಆ್ಯಂಡ್ ನೆಕ್ಸ್ಟು ಜಾನ್ 7 ಪರ್ಚೇಸ್ಡ್ ಗೂಡ್ಸ್ 800 ಇದೆ. ಜಾನ್ 12 ಕ್ಯಾಶ್ ರಿಸೀವ್ಡ್ ಫ್ರಮ್ ಅಮಿತ್ ಏನಂತಂದರೆ 1960 ಇದೆ. ಆ್ಯಂಡ್ ಜಾನ್ 16 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ರುಪೀಸ್ 800. ಆ್ಯಂಡ್ ಜಾನ್ 20 ಪೇಯ್ಡ್ ಟು ಮಹೇಶ್ ರುಪೀಸ್ 590. ಆ್ಯಂಡ್ ಜಾನ್ 25 ಪೇಯ್ಡ್ ಕಾರ್ಟೇಜ್ ಬಂದು 100 ಇದೆ. ಆ್ಯಂಡ್ ಜಾನ್ 31 ಪೇಯ್ಡ್ ಸ್ಯಾಲ್ರಿ 1000 ಇದೆ. ಸೊ ಇದಿಷ್ಟನ್ನು ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಸೊ ನಿಮಗೆ ಕ್ಯಾಶ್ ಬುಕ್ ಫೈಂಡ್ ಔಟ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡಬೇಕಾದ್ರೆ ಟೂ ಥಿಂಗ್ಸ್ ಮೇಯ್ನಾಗಿ ಗೊತ್ತಿರಬೇಕು. ಒಂದು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಷ್ಟನ್ನೇ ರೆಕಾರ್ಡ್ ಮಾಡ್ತೀವಿ, ಮತ್ತು ಈ ಒಂದು ಟ್ರಾನ್ಸಾಕ್ಷನ್ಸಲ್ಲಿ ವಿಚ್ ಈಸ್ ಪೇಮೆಂಟ್ ಆ್ಯಂಡ್ ವಿಚ್ ಈಸ್ ರೆಸಿಪ್ಟ್, ಅಂದರೆ ಇಲ್ಲಿ ಯಾವುದು ನಮಗೆ ಬಿಸ್ನೆಸ್ಗೆ ಕ್ಯಾಶ್ ಬಂದಿದೆ ಆ್ಯಂಡ್ ಕ್ಯಾಶಿಂದ ಯಾವುದನ್ನು ಪೇ ಮಾಡಿದ್ದೀವಿ, ಎರಡು ಥಿಂಗ್ಸ್ನ ನಾವು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಇದು ಪ್ರೆಸೆಂಟ್ ಬಿಸ್ನೆಸ್ಸಲ್ಲಿ ಎಷ್ಟು ಕ್ಯಾಶ್ ಅಂತ ಇದೆ ಅಂತ ನಾವು ಇದು ಮಾಡ್ತೀವಿ. ಆ್ಯಂಡ್ ಕ್ಯಾಶ್ ಪೇ ಟು ಹರಿ, ಬಿಸ್ನೆಸ್ಸಿಂದ ಕ್ಯಾಶ್ನ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಇದು ಪೇಮೆಂಟ್ಸ್ ಬರುತ್ತೆ. ಸೊ ಇಲ್ಲಿ ಫಾರ್ಮೆಟ್ ನೋಡಿ ಯಾವ ರೀತಿ ಇರುತ್ತೆ ಅಂದರೆ, ಸಿಂಪಲ್ ಕ್ಯಾಶ್ ಬುಕ್ಗೆ ಯಾವ ರೀತಿ ಕಾಲಮ್ ಕೊಟ್ಟಿರ್ತಾರೆ ಅಂತಂದರೆ ಡೇಟ್, ರೆಸಿಪ್ಟ್, ಲೆಡ್ಜರ್ ಫೋಲಿಯೋ, ಅಮೌಂಟ್, ಡೇಟ್, ಪೇಮೆಂಟ್ಸ್, ಲೆಡ್ಜರ್ ಫೋಲಿಯೋ, ಅಮೌಂಟ್. ಸೊ ನಾವು ಡೆಬಿಟ್ ಸೈಡು ರೆಸಿಪ್ಟನ್ನು ರೆಕಾರ್ಡ್ ಮಾಡ್ತೀವಿ. ಯಾಕಂತಂದರೆ ಕ್ಯಾಶ್ ಈಸ್ ಅ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್. ಡೆಬಿಟ್ ಸೈಡು ಏನೇನು ಬಂದಿದೆ ಬಿಸ್ನೆಸ್ಗೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಕ್ರೆಡಿಟ್ ಸೈಡು ಬಿಸ್ನೆಸ್ಸಿಂದ ನಾವೇನೇನು ಪೇ ಮಾಡಿದ್ದೀವಿ ಅದನ್ನು ರೆಕಾರ್ಡ್ ಮಾಡ್ತೀವಿ. ಸೊ ವೆರಿ ಸಿಂಪಲ್. ಸೊ ಇಲ್ಲಿ ಏನೇನು ರಿಸೀವ್ಡ್ ಆಗಿದೆ ರೆಸಿಪ್ಟಲ್ಲಿ ರೆಕಾರ್ಡ್ ಮಾಡ್ತೀವಿ, ಇಲ್ಲಿ ಏನೇನು ಪೇಮೆಂಟ್ಸ್ ಆಗಿದೆ ಪೇಮೆಂಟ್ಸಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಫಸ್ಟು ನೀವು ಈ ಕಾಲಮ್ನ ನೋಡೋಕ್ಕಿಂತ ಮುಂಚೆ ವಿಚ್ ಈಸ್ ಪೇಮೆಂಟ್, ವಿಚ್ ಈಸ್ ರೆಸಿಪ್ಟ್ ಅಂತ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ನೋಡಿ ಪರ್ಚೇಸ್ಡ್ ಗೂಡ್ಸ್ ಬಂದಾಗ ನಾವು ಗೂಡ್ಸ್ನ ಪರ್ಚೇಸ್ ಮಾಡಿದಾಗ ಕ್ಯಾಶ್ನ ಪೇ ಮಾಡಿರ್ತೀವಿ, ಇದು ಕೂಡ ಪೇಮೆಂಟ್ಸಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಅಮಿತ್. ಸೊ ಅಮಿತಿಂದ ಬಿಸ್ನೆಸ್ಗೆ ಕ್ಯಾಶ್ನ ರಿಸೀವ್ ಮಾಡ್ಕೊಳ್ತಿದ್ದೀವಿ ಅಂದರೆ ಇದು ರೆಸಿಪ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಗೂಡ್ಸ್ನ ನೀವು ಸೇಲ್ಸ್ ಮಾಡ್ತಾ ಇದ್ದೀರಿ, ಆವಾಗ ನಿಮ್ಗೆ ಏನು ಬರುತ್ತೆ, ಸೇಲ್ಸ್ ಆದಾಗ ಕ್ಯಾಶ್ ಬರುತ್ತೆ, ಆವಾಗ ಇದು ರೆಸಿಪ್ಟ್ ಆಗುತ್ತೆ. ಪೇಯ್ಡ್ ಟು ಮಹೇಶ್, ಎನಿ ಪೇಯ್ಡ್ ಅಂತ ಬಂದಾಗ ಅದು ಪೇಮೆಂಟ್ ಆಗುತ್ತೆ. ಮಹೇಶ್ಗೆ ಪೇ ಮಾಡಿದ್ರೆ ಪೇಮೆಂಟಲ್ಲಿ ಬರುತ್ತೆ. ಪೇಯ್ಡ್ ಕಾರ್ಟೇಜ್ ಅಂತ ಅಂದರೆ ಇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸಲ್ಲಿ ಪೇ ಮಾಡೋವಂಥದ್ದು, ಟ್ರಾನ್ಸ್ಪೋರ್ಟೇಷನ್, ಆವಾಗ ಪೇಮೆಂಟ್ ಆಗುತ್ತೆ. ನೆಕ್ಸ್ಟು ಸ್ಯಾಲ್ರಿ ಪೇ ಮಾಡಿದ್ದೀರಾ ಪೇಮೆಂಟ್ ಆಗುತ್ತೆ. ಸೊ ಫಸ್ಟು ನಿಮಗೆ ಯಾವುದು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಂತ ಐಡೆಂಟಿಫೈ ಮಾಡಬೇಕು. ಆಫ್ಟರ್ ದ ನಾವು ಟೇಕ್ ಅ ಹೆಡ್ಡಿಂಗ್ ಕ್ಯಾಶ್ ಬುಕ್ ಅಂತ, ಡೇಟ್, ರೆಸಿಪ್ಟ್, ಲೆಡ್ಜರ್ ಫೋಲಿಯೋ, ಅಮೌಂಟ್, ಡೇಟ್, ಪೇಮೆಂಟ್ಸ್, ಲೆಡ್ಜರ್ ಫೋಲಿಯೋ, ಅಮೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಸೊ ಮತ್ತು ಯಾವಾಗಲೂ ಅಸೆಟ್ಸ್ ಇಲ್ಲಿ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಸೈಡ್ ಬರಿತೀವಿ. ಏನಂತಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಕ್ಯಾಶ್ ಇನ್ ಹ್ಯಾಂಡ್ ಏನಿರುತ್ತಲ್ವ ಬಿಸ್ನೆಸ್ಸು, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು ಡೆಬಿಟ್ ಸೈಡ್ ಬರಿತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಇಲ್ಲಿ ನೋಡಿ ಓಪನಿಂಗ್ ಬ್ಯಾಲೆನ್ಸು ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಅಂದರೆ 12,500 ಇದೆ. ಅದನ್ನು ಫಸ್ಟ್ ಬರೆದ್ಬಿಡಿ ನೀವು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ಅಂತಂದರೆ 12,500 ಇದೆ. ಅದಾದಮೇಲೆ ನೆಕ್ಸ್ಟ್ ನೋಡಿ ಕ್ಯಾಶ್ ಪೇಯ್ಡ್ ಟು ಹರಿ, ಯಾವಾಗ ಜಾನ್ 4 ಕ್ಯಾಶ್ ಪೇಯ್ಡ್ ಟು ಹರಿ ಅದು ಪೇಮೆಂಟ್. ಸೊ 4/1/2026 ಅಂತ ಮೆನ್ಷನ್ ಮಾಡಿ ಬೈ ಹರಿ ಅಕೌಂಟ್ 600, ಏನಂತಂದರೆ ಕ್ಯಾಶ್ನ ಹರಿಗೆ 600 ಪೇ ಮಾಡಿದ್ದೀವಿ ಅಂತ. ಆ್ಯಂಡ್ ನೆಕ್ಸ್ಟು ಪರ್ಚೇಸ್ಡ್ ಗೂಡ್ಸ್ ರುಪೀಸ್ 800 ಕೊಟ್ಟಿದ್ದಾರೆ. ಜಾನ್ 7/1/2026 ಬೈ ಪರ್ಚೇಸ್ ಅಕೌಂಟ್ 800. ಸೊ ಈ ಟ್ರಾನ್ಸಾಕ್ಷನ್ಸು ಕೂಡ ಮುಗೀತು. ಆ್ಯಂಡ್ ನೆಕ್ಸ್ಟು ಜಾನ್ 12 ನೋಡಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಅಮಿತ್ ಅಂತ ಇದೆ. ಸೊ ಅಮಿತಿಂದ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೀವಿ, ಎಷ್ಟು ಅಂದರೆ 1960. ಸೊ ಟು ಅಮಿತ್ ಅಕೌಂಟ್. ಸೊ ಇಲ್ಲಿ ಏನಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಬಿಸ್ನೆಸ್ಗೆ ಏನು ಬರ್ತಾ ಇದೆ ಅಮಿತ್ ಕ್ಯಾಶ್ ಕೊಡ್ತಾ ಇದ್ದಾರೆ. ಸೊ 12/1/2026 ಟು ಅಮಿತ್ ಅಕೌಂಟ್ 1960. ಅದಾದಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ
ಜಾನ್ 16 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ನಾವು ಬಿಸ್ನೆಸ್ಸಿಂದ ಗೂಡ್ಸ್ನ ಸೇಲ್ ಮಾಡಿದ್ರೆ ನಮಗೇನು ಬರುತ್ತೆ, ದುಡ್ಡು ಬರುತ್ತೆ. ಸೊ ಯಾವುದರಿಂದ ಕ್ಯಾಶ್ ಬರ್ತಾ ಇದೆ ಅಂದರೆ 6/1/2026 ಟು ಸೇಲ್ಸ್ ಅಕೌಂಟ್ 800 ಬಂದಿದೆ. ಸೊ 800ನ್ನು ಇಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಜಾನ್ 20 ಪೇಡ್ ಟು ಮಹೇಶ್ 590 ಇದೆ. ಸೊ ಇಲ್ಲಿ ಬೈ ಮಹೇಶ್ ಅಕೌಂಟ್ 590 ರುಪೀಸ್. ಆ್ಯಂಡ್ ನೆಕ್ಸ್ಟು ಜಾನ್ 25 ಪೇಯ್ಡ್ ಕಾರ್ಟೇಜ್ 100 ಇದೆ. ಸೊ ಬೈ ಕಾರ್ಟೇಜ್ ಅಕೌಂಟ್ 100 ರುಪೀಸ್ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಏನಂತ ಅಂದರೆ ಜಾನ್ 31 ಪೇಯ್ಡ್ ಸ್ಯಾಲ್ರಿ ₹1000 ಅಂತ ಇದೆ. ಸೊ ಇಯರ್ ಬರ್ಕೊಳ್ಳಿ ಜಾನ್ 31 ಎಷ್ಟಂದರೆ ಪೇಯ್ಡ್ ಸ್ಯಾಲ್ರಿ ಅಕೌಂಟ್ 1000. ಸೊ ಇದಿಷ್ಟನ್ನು ಆದಮೇಲೆ ಏನಂತಂದರೆ ನೀವು ಯಾವ್ಯಾವುದು ಪೇಮೆಂಟು ರಿಸಿಪ್ಟು ಬರ್ದಾದ್ಮೇಲೆ ಏನಂತಂದರೆ ಟೋಟಲ್ ಮಾಡಬೇಕು. ಯಾವ ಸೈಡ್ ಜಾಸ್ತಿ ಬರುತ್ತೆ ನೋಡಿ. ಸೊ ಇಲ್ಲಿ ನೋಡಿ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 12,500 ಇದೆ. ಪ್ಲಸ್ ಅದಾದಮೇಲೆ ನೆಕ್ಸ್ಟು ಅಮಿತಿಂದ 1,960ನ ರಿಸೀವ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ 800 ಸೇಲ್ಸಿಂದ ಟೋಟಲ್ ಎಷ್ಟಿದೆ ಅಂದರೆ 15,260 ಇದೆ. 15,260ನ ಇಲ್ಲಿ ಬರ್ಕೊಳ್ಳಿ. ಸೊ ಎರಡು ಸೈಡ್ ಬರ್ಕೊಳ್ಳಿ, ಯಾವ ಸೈಡ್ ಜಾಸ್ತಿ ಇರುತ್ತೆ ಆ ಅಮೌಂಟನ್ನು ಎರಡು ಸೈಡ್ ಬರ್ಕೊಂಡು 15,260ಇಂದ ಏನೇನು ಪೇಮೆಂಟ್ ಮಾಡಿದ್ದೀರಾ 600 ಮೈನಸ್ 800 ಆ್ಯಂಡ್ 590 ಆ್ಯಂಡ್ ನೆಕ್ಸ್ಟು 100 ಆ್ಯಂಡ್ ನೆಕ್ಸ್ಟು 1000 ರುಪೀಸ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತೆ 12,170. ಇದು ಬಂದು ಕ್ಲೋಸಿಂಗ್ ಬ್ಯಾಲೆನ್ಸು. ಇದೆಲ್ಲ ಪೇಮೆಂಟ್ ಎಲ್ಲ ಕಳೆದಾದ್ಮೇಲೆ ಎಷ್ಟು ಅಮೌಂಟು ಬಿಸ್ನೆಸ್ಸಲ್ಲಿದೆ ಅಂತ ಅದನ್ನು ಕೂಡ ಕ್ಯಾಶ್ ಇನ್ ಹ್ಯಾಂಡಲ್ಲೇ ಬರಿತೀವಿ. ಸೊ ಯಾವಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತಂದರೆ ಎಂಡ್ ಆಫ್ ದ ಮಂತ್ 31/1/2026 ಈ ಡೇಟೇ ಹಾಕಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 12,170. ದಿಸ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಅದನ್ನು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರಿತೀವಿ. ಈ ಮಂತ್ ಕ್ಲೋಸಿಂಗ್ ವ್ಯಾಲ್ಯೂ ನೆಕ್ಸ್ಟ್ ಮಂತ್ ಓಪನಿಂಗ್ ವ್ಯಾಲ್ಯೂ ಆಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಮಂತ್ ಅಂದರೆ ಯಾವುದು ಫೆಬ್ರವರಿ 2026 1st ಫೆಬ್ರವರಿ 2026 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 12,170ನ ಬರಿತೀವಿ. ಸೊ ಇದಿಷ್ಟೇ ಸಿಂಪಲ್ಲಾಗಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಏನಂತಂದರೆ ನಿಮಗೆ ಒಂದು ಯಾವುದು ರೆಸಿಪ್ಟು ಯಾವುದು ಪೇಮೆಂಟ್ ಅಂತ ಗೊತ್ತಿರಬೇಕು. ಆ್ಯಂಡ್ ಡೆಬಿಟ್ ಸೈಡು ರೆಸಿಪ್ಟನ್ನು ರೆಕಾರ್ಡ್ ಮಾಡ್ತೀವಿ ಆ್ಯಂಡ್ ಕ್ರೆಡಿಟ್ ಸೈಡು ಪೇಮೆಂಟನ್ನು ರೆಕಾರ್ಡ್ ಮಾಡ್ತೀವಿ. ಮತ್ತು ಓಪನಿಂಗ್ ಬ್ಯಾಲೆನ್ಸು ಯಾವಾಗಲೂ ಡೆಬಿಟ್ ಸೈಡ್ ಬರಿತೀವಿ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಇದಿಷ್ಟನ್ನು ಕಲ್ತ್ಕೊಂಡ್ರೆ ವೆರಿ ಈಸಿ. ಮತ್ತು ಇಲ್ಲಿ ನಿಮಗೆ ಗೊತ್ತಿರುತ್ತೆ ಎನಿ ರಿಸೀವ್ಡ್ ಅಂತ ಇದ್ದರೆ ರೆಸಿಪ್ಟು ಆ್ಯಂಡ್ ಪೇಮೆಂಟ್ ಅಂತ ಅಥವಾ ಪೇಡ್ ಅಂತ ಇದ್ದರೆ ಅದು ಪೇ ಮಾಡಿರೋದು ಪೇಮೆಂಟ್ಸಿಗೆ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಈಸಿಯಾಗಿ ಎಲ್ಲನೂ ಕೂಡ ಫೈಂಡ್ ಔಟ್ ಮಾಡ್ತೀರಾ. ಈ ಥರ ಕ್ವಶನ್ನು ಎಕ್ಸಾಮಲ್ಲಿ ಒಂದು ಬಂದೇ ಬರುತ್ತೆ. ಆ್ಯಂಡ್ ನಮಗೆ ಇದು ಯಾವುದೇ ಆಪ್ಷನ್ ತೊಗೊಳ್ಳದೆ ಆರಾಮಾಗಿ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.